ಏನಪ್ಪ ಏನಾಯ್ತು? ಇವನಿಗೆ ಪ್ರಜ್ಞೆ ಬಂದಿರೋ ವಿಷಯನ ಮೊದಲು ಗುರುಗಳ ಹತ್ರ ಹೇಳಬೇಕು. ಹೌದು, ಹಳೆ ನೆನಪಾಗಿ ಮತ್ತೆ ಪ್ರಜ್ಞೆ ಬಂದಿರಬೇಕು ಅನ್ಸುತ್ತೆ. ಇಷ್ಟು ಬೇಗ ಬಂದು ಪ್ರಜ್ಞೆ ಅಷ್ಟು ಬೇಗ ಹೋಗ್ಬಿಡ್ತಲ್ಲ. ಬಹುಶಃ ಈ ಮನುಷ್ಯನ್ಗೆ ಮತ್ತೆ ಪ್ರಜ್ಞೆನೂ ಬರಲ್ಲ, ಹಳೆ ನೆನಪೂ ಬರಲ್ಲ. ಏನ್ ಮಾಡೋದು ಇವಾಗ? ಬಾ ಗುರುಗಳಿಗೆ ಹೇಳೋಣ. ಇನ್ನು 10 ನಿಮಿಷದಲ್ಲಿ ರಾಧಿಕಾ ಸಾಯ್ಬೇಕು. ರಾಧಿಕನ್ನ ಸಾಯಿಸೋಕೆ 10 ನಿಮಿಷ ಬೇಡ, 10 ಸೆಕೆಂಡ್ ಸಾಕು. ಹೇಗೆ? ನೋಡ್ರಿ ಶಿಖಾ, ವಿಷ ಹಾಕಿದ್ರೂ ಗೊತ್ತಾಗುತ್ತೆ, ಶೂಟ್ ಮಾಡಿದ್ರೂ ಗೊತ್ತಾಗುತ್ತೆ, ಚಾಕು ಹಾಕಿದ್ರೂ ಗೊತ್ತಾಗುತ್ತೆ. ಮತ್ತೆ ಹೇಗೆ ಸಾಯಿಸ್ತೀಯಾ? ಹೇಗೆ ಅಂತ ತೋರಿಸ್ತೀನಿ, ಬಾ. ಅವಳೆಲ್ಲೂ ಕಾಣಿಸ್ತಿಲ್ಲ. ಮೋಸ್ಟ್ಲಿ ನಮ್ಮ ಪ್ಲಾನ್ ಅವಳಿಗೆ ಗೊತ್ತಾಗಿ ಎಸ್ಕೇಪ್ ಆಗಿರ್ಬೇಕು. ಮತ್ತಿವಾಗ ಏನ್ ಮಾಡೋದು? ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಅವಳು ಎಸ್ಕೇಪ್ ಆಗಿರ್ತಾಳೆ ಅನ್ಸುತ್ತೆ. ನಮಗೂ ಏನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬಿಡೋಣ, ಬೆಳಿಗ್ಗೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಈಗ ನೀನು ಹೋಗು ಹೋಗು. ಹಲೋ, ಪ್ರಾಣ ಇದೆ. ಅಕಾಲ ಮೃತ್ಯುಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ, ಮಣಿಸ್ಪರ್ಶಂ ಶುಭಂ. ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಲಂ ಭವತು. ಸಮಸ್ಯೆ ಇದೆ. ಈ ಗೋಮಣಿ ನಿಲ್ತಾ ಇಲ್ಲ ಅಂದರೆ ಈತನ ಪ್ರಾಣಕ್ಕೆ ಸಂಚಕಾರವಿದೆ. ಇವನ ಪ್ರಾಣ ಖಂಡಿತ ಉಳಿಯಲ್ಲ. ಹಾಗಾದ್ರೆ ಇವಾಗ ಏನ್ ಮಾಡೋದು ಗುರುಗಳೇ? ಪ್ರಾಣ ಇದೆ, ಆತನ ಪ್ರಾಣ ಉಳಿಸೋದು ನಮ್ಮ ಧರ್ಮ. ಮಿಕ್ಕಿದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟಿದ್ದು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಬೆಳಕಿನ ಜಾಡು ಇನ್ನಿಲ್ಲವಾಯಿತೆಯ ಹಕ್ಕಿ ಹಾಡು ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ಇನ್ನಿಲ್ಲವಾಯಿತೆ ಹಕ್ಕಿ ಹಾಡು ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚಿಕ್ಕಿಗೂಡು ಹನಿ ಹನಿಯಾಗಿ ಕೊನೆಗೂ ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು ರಾಧಿಕಾ ಮನೆ ಬಿಟ್ಟು ತೊಲಗಿ ಒಳ್ಳೇದೇ ಆಗಿದೆ. ನಮಗಿದ್ದ ಅಡ್ಡಗೋಡೆ ಅಂದ್ರೆ ರಾಧಿಕಾ ಮತ್ತು ಅವಳ ಒಳ್ಳೆತನ. ಇಲ್ಲಿದ್ದಾಗಲೇ ಅಡ್ಡಗೋಡೆ ಆಗಿದ್ದವಳು ಈಗ ಸ್ವತಂತ್ರವಾಗಿದ್ದಾಳೆ. ಬೆಳೀತಾ ಇರೋ ಮಗುನಿಟ್ಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಇದು ನಮ್ಮಿಂದ ತೊಂದರೆ ಅಲ್ಲ, ಏನೋ ಬಲವಾದ ಉದ್ದೇಶ ಇದೆ. ಇವಳು ಮನೆ ಬಿಟ್ಟು ಹೋಗಿರೋದ್ರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಕೌಂಟರ್ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇನಾದ್ರೂ ಮನೆ ಬಿಟ್ಟು ಹೋಗಿರ್ಬೋದಾ? ಈಗ ಅವಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅವಳು ಸೋತಿಲ್ಲ, ಮರು ಮದುವೆಯಿಂದ ತಪ್ಪಿಸ್ಕೊಂಡು ಗೆದ್ದಿದ್ದಾಳೆ ಅನ್ನಿಸ್ತಾ ಇದೆ. ಎಲ್ಲೋಗಿರ್ಬೋದು, ಹುಡುಕ್ಬೇಕು, ಹುಡುಕಿ ಸೋಲಿಸ್ಬೇಕು. ಸೋಲಿಸ್ತೀನಿ. ಗುರುಗಳು ಹೇಳಿದ್ರು ಇದ್ರ ರಸ ತೆಗಿಬೇಕಂತೆ. ವಿಷು ಇಲ್ಲದೆ ಇರೋ ಸಮಯಗಳನ್ನೆಲ್ಲ ಕೂಡಿಟ್ಟಿದ್ದೀನಿ. ಯಾಕೆ ಗೊತ್ತಾ? ನನ್ನ ವಿಷು ಸಿಕ್ಕ ಮೇಲೆ ಅದನ್ನೆಲ್ಲ ವಾಪಸ್ ಕೊಟ್ಟು ಹೊಸ ಸಮಯಗಳನ್ನ ಪಡ್ಕೋತೀನಿ. ನನಗದಕ್ಕೆ ಅವಕಾಶ ಮಾಡಿಕೊಡು. ನನಗಿದೆಲ್ಲ ಕಷ್ಟ ಅಂತ ಅನ್ನಿಸ್ತಿಲ್ಲ ಕೃಷ್ಣ. ಆದರೆ ನನ್ನ ಮಗು ಹುಟ್ಟಿದ ಮೇಲೆ ನಾನು ಈ ರೀತಿ ಕಷ್ಟಪಡೋದನ್ನ ನೋಡಿದ್ರೆ
ನನ್ನ ಮಗುಗೆ ನಾನು ಯಾಕಾದ್ರೂ ಹುಟ್ಟಿದ್ನು ಅಂತ ಅನ್ನಿಸ್ಬಿಡ್ಬಾರ್ದು ಅಷ್ಟೆ. ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮುಂದೇನು ಹೇಗೆ ಒಂದೂ ಗೊತ್ತಿಲ್ಲ. ನಿನ್ನ ನಂಬಿನ ಮುಂದಿನ ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ. ನನಗೆ ನೀನೇ ದಾರಿ ತೋರಿಸ್ಬೇಕು. ನೀನೇ ದಾರಿ ತೋರಿಸು. ಶಿಷ್ಯರೇ, ಹೇಳಿ ಗುರುಗಳೇ. ಆ ಸೊಪ್ಪಿನ ರಸ ತಯಾರಾಗಿದೆಯೇ? ತಯಾರಾಗಿದೆ ಗುರುಜಿ. ಈತನ ತಂದೆ ತಾಯಿ ಬಂಧುಗಳು ಎಲ್ಲಿದ್ದಾರೋ ಏನೋ. ಆ ಸೊಪ್ಪಿನ ರಸವನ್ನು ಗಂಟೆಗೊಂದಾವರ್ತಿ ಈತನ ದೇಹಕ್ಕೆ ಕೊಡುತ್ತಿರಬೇಕು. ಇವರ ಪ್ರಾಣ ಉಳಿಸೋ ಕೊನೆ ಪ್ರಯತ್ನ ಇದು. ಇಲ್ಲಿಂದ ಲೆಕ್ಕ ಇಟ್ಟುಕೊಳ್ಳಿ, ಇನ್ನು 12 ಗಂಟೆ ಇವರ ಪ್ರಾಣಕ್ಕೆ ಸಂಚಕಾರ. ಹುಷಾರಾಗಿ ನೋಡಿಕೊಳ್ಳಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಪ್ಪಾಜಿ, ಏನಮ್ಮ? ದೇವಕಿ ಅಮ್ಮ ಎಲ್ಲೋದ್ರು? ಅವಳಾಗ್ಲೇ ಮುತ್ತೈದರ ಜೊತೆ ಛತ್ರಕ್ಕೆ ಹೋಗಾಯ್ತಮ್ಮ. ಸರಿ, ಹಾಗಾದ್ರೆ ರಾಧಿಕಾ ನಾನು ರೆಡಿ ಮಾಡಿಸ್ಕೊ ಬರ್ತೀನಿ. ಆಯ್ತು. ಶಾರದಾ, ರೆಡಿ ಆಯ್ತಾ? ಹಾಂ, ನಾವಂತೂ ರೆಡಿ. ರುಕ್ಮಿಣಿ, ಇವತ್ತಂತೂ ನಾನು ಚೌಲ್ಟ್ರಿಲಿ ಚೀಫ್ ಗೆಸ್ಟ್. ಯಾವ ಕೆಲಸನೂ ಮಾಡೋದಿಲ್ಲ, ಅಕ್ಷತೆ ಕಾಳು ಮಾತ್ರ ಹಾಕ್ತೀನಿ. ನಿನ್ ಕೆಲಸ ಮಾಡು ಅಂತ ಹೇಳ್ದವ್ರು ಯಾರು? ಅಮ್ಮ, ನಾನು ವಿಷಯ ಕರ್ಕೊಂಡ್ ಬರ್ತೀನಿ. ಹಾ, ಹೋಗಪ್ಪ, ಮುಹೂರ್ತಕ್ಕೆ ಟೈಮ್ ಆಗತ್ತೆ, ಬೇಗ ಕರ್ಕೊಂಬ. ಯಾರಿಗುಂಟು ಯಾರಿಗಿಲ್ಲ, ಬಾಳೆಲ್ಲ ಬೇವು ಬೆಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ರೆಡಿ ಆಗ್ಬಿಟ್ಟಿದೀಯಾ ಮರು ಮದುವೆಗೆ? ಹೌದು, ಇವತ್ತು ನಿನ್ನ ಮದುವೆನಾ? ಗೆರೆ ಚೆನ್ನಾಗಿರ್ಬೇಕು. ಗೆರೆ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳು ಕೂಡ ನಮ್ಮ ಮೇಲೆ ಸವಾರಿ ಮಾಡ್ತಾರೆ ಅನ್ನೋದಕ್ಕೆ ನೀನೇ ಕಣ ಬೆಸ್ಟ್ ಎಕ್ಸಾಂಪಲ್. ಆದರೆ ನನಗನ್ಸ್ತಾ ಇದೆ ಶಾಂತನು ಇನ್ಮೇಲೆ ಶಾಂತವಾಗಿರ್ತಾನೆ ಅಂತ. ಸುಂಟೂರು ಗಾಳಿ ಯಾವತ್ತೂ ಶಾಂತವಾಗಿ ಬೀಸುತ್ತೆ. ನೋಡೋ, ನನ್ನ ಹೆಸರಿಗೂ ನಾನು ಮಾಡೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಬ್ಯಾಟ್ ಹಿಡಿದವರೆಲ್ಲ ತೆಂಡೂಲ್ಕರ್ ಆಗಲ್ಲ. ಫೈನ್, ಸೂಪರ್ ಮೂಡಲ್ ಇದೆಯಾ ಮದುವೆ ಅಂತನಾ? ಸ್ವಲ್ಪ ಮರೆದ್ರೂ ತಿಥಿನೇ. ಪುರೋಹಿತರಿಗೆ ಮದುವೆ ಮಂತ್ರನೂ ಗೊತ್ತು, ತಿಥಿ ಮಂತ್ರನೂ ಗೊತ್ತು. ನಿಜ, ಬ್ಯಾಟ್ ಹಿಡಿದವರೆಲ್ಲ ತೆಂಡೂಲ್ಕರ್ ಆಗಕ್ಕಾಗಲ್ಲ. ಆದರೆ ಬ್ಯಾಟ್ ಹಿಡಿದವರೆಲ್ಲ ಬೀಸ್ಬೋದಲ್ವಾ? ಅಲ್ವಾ ಚಿನ್ನ? ಬಾ, ಕಾದಿದೆ ನಿನ್ನ ಹಬ್ಬ. ಹಬ್ಬ ಯಾರಿಗಾಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಶಾಂತನು. ಕೈಯಲ್ಲಿ ಸುಮ್ಮನೆ ಬ್ಯಾಟ್ ಹಿಡ್ಕೊಂಡು ಬೀಸೋದಕ್ಕೂ
ಬರೋ ಬಾಲ್ನ ಕರೆಕ್ಟಾಗಿ ಕನೆಕ್ಟ್ ಮಾಡಿ ಬೌಂಡ್ರಿ ದಾಟ್ಸೋದಕ್ಕೂ ವ್ಯತ್ಯಾಸ ಇದೆ. ಮುಹೂರ್ತಕ್ಕೆ ಹೊತ್ತಾಗ್ತಾ ಇದೆ, ಎಲ್ಲಿ ಹೋದ್ರು ಇವರು? ಅಮ್ಮ ಹೊತ್ತಾಯ್ತು, ಹೊರಡೋಣ. ಸರಿಪಾ ಹೊರಡೋಣ ಬನ್ನಿ. ಅಮ್ಮ ರಾಧಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ರಾಧಿಕನ್ ಕರ್ಕೊಂಡ್ ಬಾ ಅಂತ ಸುಜಾತನ್ ಕಳಿಸ್ದೆ. ಸುಜಾತ, ಅತ್ತೆ 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 ಯಾಕಮ್ಮ ಏನಾಯ್ತು? ಅತ್ತೆ ರಾಧಿಕಾ ರೂಮಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಸುಜಾತ, ಸರಿಯಾಗಿ ನೋಡಿದ್ಯೇನಮ್ಮ? ಮುಹೂರ್ತ ಕಳೆದೋಗ್ಲಿ ಅಂತ ಅವಳು ಅಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ ಅನ್ಸುತ್ತೆ. ಇಲ್ಲ ಅತ್ತೆ, ಎಲ್ಲ ಕಡೆ ಹುಡುಕ್ತೆ, ರಾಧಿಕಾ ಎಲ್ಲೂ ಇಲ್ಲ. ದೊಡಮ್ಮ, ನೀವೇನು ಯೋಚನೆ ಮಾಡಬೇಡಿ. ರಾಧಿಕಾ ಎಲ್ಲೂ ಹೋಗಿರಲ್ಲ. ಎಲ್ಲೇ ಹೋಗಿದ್ರೆ ನಾವು ಹುಡ್ಕೊಂಬರ್ತೀವಿ. ಡ್ಯಾಡ್ ಬನ್ನಿ. ಯಾಕೆ ಮಗಳೇ ಹೀಗೆ ಮಾಡ್ಕೊಂಡೆ? ಇವರೆಲ್ಲ ರಾಕ್ಷಸರು. ಕೃಷ್ಣ, ನೀನೇ ಅವಳನ್ನು ಕಾಪಾಡಬೇಕು. ಜೀವನ ಸಾಕಾಗಿ ಹೋಗಿದೆ ಅಂತ ಹೇಳ್ತಿದ್ಲು. ಈಗ ನೋಡಿದ್ರೆ ಮನೇಲೇ ಇಲ್ವಲ್ಲ. ನೀವೆಲ್ಲ ಸೇರಿ ತಿಂದು ಹಾಕ್ಬಿಟ್ರಿ ಅವಳನ್ನ. ಏನೇ ಕಮಲಿ, ಆಯ್ತಾನೆ ಕಸ ಗುಡಿಸಿದ್ದು? ಎಂಥದೇ ಗುಡಿಸ್ತೀಯ ನೀನು? ನಾನು ಕೆಲಸಕ್ಕೆ ಹೋಗೋದು ಹಿಂಗೆ ಅಂತ ಅರ್ಜೆಂಟ್ ಮಾಡ್ತಿದ್ರೆ ಗುಡಿಸೆ ಎಂಥದೇ ಗುಡಿಸ್ತೀಯ ನೀನು? ಹಾಂ, ಯಾರು ಇವಳು ಇಲ್ಲೇ ಮಲಗಿದಾಳಲ್ಲ? ಏನಮ್ಮ ಏನಮ್ಮ? ಯಾರು ನೀನು? ಇಲ್ಲೇ ಯಾಕೆ ಮಲಗಿದೀಯಮ್ಮ? ಎದ್ದಾಚೆ ನಡೆ ನಡೆ. ಬಂದ್ಬಿಡ್ತಾರೆ ಇಲ್ಲಿ, ಹೋಗ್ತಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದನ್ನೇ ಬಿಟ್ಟು ಛತ್ರ ಅಂದ್ಕೊಂಡ್ಬಿಟ್ಟಿದಾರ. ಯಾವ ಊರು ನಿಂದು ಅಂತ ಕೇಳಿದೆ. ಏನ್ ಮೂಗಿನ ಮಾತ್ ಬರಲ್ವಾ? ಮಾತ್ ಬರಲ್ಲ ಅಂದ್ರೆ ಕಿವಿನೂ ಕೇಳಿಸಲ್ವಾ ನಿಂಗೆ? ಯಾಕೆ ಮಲಗಿದೆ ನನ್ನ ಅಂಗಡಿಯಲ್ಲಿ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಹೋಗಿಲ್ಲಿಂದ. ಏನಾಯ್ತು? ಯಾಕಂತ ಕೂಗಾಡ್ತಾ ಇದೀಯಾ? ನೋಡೆ, ರಾತ್ರಿಯಿಂದ ಇಲ್ಲೇ ಮಲಗಿರಂಗ್ ಕಾಣ್ತಾಳೆ. ಕೇಳಿದ್ರೆ ಬಾಯ ಬಿಡ್ತಿಲ್ಲ. ಅದಕ್ಕೆ ಗಂಟ್ಲು ಕಿತ್ತೋಂಗ್ ಕೂಗಾಡ್ಬೇಕಾ? ಹೆಣ್ಮಕ್ಳ ಹತ್ರ ಜೋರಾಗಿ ಮಾತಾಡಿದ್ರೆ ಆ ಹುಡುಗಿ ಮಾತಾಡ್ತಾಳ? ಬೆಳಿಗ್ಗೆ ಏನಂತ ಮಾತಾಡ್ತೀಯ? ಆ ಹುಡುಗಿ ಪರಿಸ್ಥಿತಿ ಹೆಂಗಿರುತ್ತೋ. ಹೋಗ್ ನೀ ಕೆಲಸ ಮಾಡ್ಕೋ. ಅಯ್ಯೋ, ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಒಂದ್ ನಿಮಿಷ ಅಮ್ಮ, ಗರ್ಭಿಣಿಯಾಗ ರಾತ್ರೆಲ್ಲ ಇಲ್ಲೇ ಮಲಗಿದ್ಯಾ? ಊಟ ಮಾಡಿದ್ಯಾ ಇಲ್ವೋ? ಸ್ವಲ್ಪ ಇರು, ಬರ್ತೀನಿ.